ವಾವ್, ಸೂಪರ್ ಆಗಿದೆ. ಗೋಧಿ ಕಡ್ಡಿ ಪಾಯಸ ಅಂತಂದರೆ ಹಿಂಗೆ ನೋಡಿ ಸ್ನೇಹಿತರೆ, ಇದು 150 ಜನಕ್ಕೆ ಒಂದು ಗೋಧಿ ಕಡ್ಡಿ ಪಾಯಸ ಮಾಡ್ತಾರಂಥದ್ದು. ಇದು ಏನು ಹಾಕಿದ್ದೀರಾ ಸರ್ ಈಗ? ಅದು ಗೋಧಿ ಕಡ್ಡಿ ಅದು ಬರೀ ಗೋಧಿ ಕಡ್ಡಿ ಹಾಕಿದ್ರೆ ಗೋಧಿ ಕಡ್ಡಿ ಮಾತ್ರ, ಇನ್ನೇನು ಹಾಕಿಲ್ಲ. ಇಲ್ಲ. ಇದು ಒಂದು ಹಾಕಿ ಎಷ್ಟೊತ್ತಾಗಿದೆ? ಒಂದು 15 ಕಾಲು ಗಂಟೆ ಆಯಿತು. ಕಾಲು ಗಂಟೆ ಆಗಿದೆ. ಒಂದು 15 ನಿಮಿಷ ಆಗಿದೆ. 15 ನಿಮಿಷ ಹಾಕಿ ಇದನ್ನು ಬೇಯಿಸ್ಕೊತಾ ಇದ್ರಿ. ಎಷ್ಟೊತ್ತು ಬೇಯಬೇಕು ಸರ್ ಇದನ್ನು? ಇದೊಂದು ಹಾಫ್ ಆನ್ ಅವರ್ ಬೇಕು. ಹಾಫ್ ಆನ್ ಅವರ್ ಬೇಕು. ಹಾಫ್ ಆನ್ ಅವರ್ ಬೇಕು. ಹಾಂ, ಒಂದು ಅರ್ಧ ಗಂಟೆ. ಮತ್ತೆ ಇದಕ್ಕೆ ಅಕ್ಕಿ, ಇದು ಏಲಕ್ಕಿ, ಕಾಯಿ ರುಬ್ಬಿ ಕೊಡ್ತೀವಿ. ಓಕೆ. ಸರಿ. ಇದು ಆಲ್ಮೋಸ್ಟ್ ಬೆಂದಿದೆ ಆದಮೇಲೆ ಬೆಲ್ಲ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ತುಪ್ಪ ಹಾಕ್ಕೊಂಡಿದ್ದಾರೆ. ತುಪ್ಪ ಹಾಕ್ಕೊಂಡು ಈಗ ಹಾಲು ಹಾಕಿದ್ದೇವೆ. ಹಾಲು. ಓಕೆ. ಹಾಂ, ನೋಡಿ, ತುಪ್ಪ ಮತ್ತು ಹಾಲು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಹಾಂ, ನೋಡಿ, ಈಗ ಗೋಡಂಬಿ ಹಾಕ್ಕೊಂಡಿದ್ದಾರೆ. ಹಾಂ, ಒಂದು ಸ್ವಲ್ಪ ಫುಡ್ ಕಲರ್ ಅಷ್ಟೇ. ನೋಡಿ, ಕಾಯಿ ತುರಿದು ಮತ್ತು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕಾಯಿ ಹಾಲು ಮಾಡ್ಕೊಂಡಿದ್ದಾರೆ. ಕಾಯಿ ಹಾಲು ಮತ್ತು ಇದನ್ನು ತೊಗೊಂಡು ಈ ಪಾಯಸದಲ್ಲಿ ಹಾಕ್ಕೊತಾರೆ. ನೋಡಿ, ಸಕ್ಕರೆ ಹಾಕ್ಕೊತಾ ಇದ್ದಾರೆ, ಶುಗರ್. ನೋಡಿ, ಈಗ ದ್ರಾಕ್ಷಿ ಹಾಕ್ಕೊತಾ ಇದ್ದಾರೆ. ನೋಡಿ, ಈಗ ಕಾಯಿ ಹಾಲು ಹಾಕ್ಕೊತಾ ಇದ್ದಾರೆ. ಕಾಯಿ ತುರಿದು ಮತ್ತು ಅದರಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದರಲ್ಲಿ ಹಾಲು ತೆಗಿತಾರಂಥದ್ದು. ಹಾಲು ಹಾಕ್ಕೊತಾ ಇದ್ದಾರೆ. ಕಾಯಿ ಹಾಲು ಹಾಕ್ಕೊಂಡಿದ್ದಾರೆ. ಈಗ ಇನ್ನು ಇದು ಕುದಿ ಬಂತಂದರೆ ಮುಗೀತು. ಹಾಂ, ಏಲಕ್ಕಿ, ಕಾಯಿ ಎಲ್ಲ ಹಾಕಿರೋದು. ಹಾಂ. ಏಲಕ್ಕಿ, ಕಾಯಿ, ಅಕ್ಕಿ. ಏಲಕ್ಕಿ ಪುಡಿನ ಅದು? ಏಲಕ್ಕಿ, ಕಾಯಿ, ಅಕ್ಕಿ ಹಾಕಿ ರುಬ್ಬಿರೋದು. ಹಾಂ, ಏಲಕ್ಕಿ, ಕಾಯಿ ಹಾಕಿ ರುಬ್ಬಿರೋದು. ಓಕೆ. ಅಕ್ಕಿ, ಏಲಕ್ಕಿ, ಕಾಯಿ. ಓಕೆ. ಈ ಮೂರು ಹಾಕಿ ಇದರಲ್ಲಿ ಹಾಲು ಹಾಕಿರೋದು. ಓಕೆ. ನೋಡಿ, ಇದು ಕುದಿ ಬಂದಿದೆ. ಕುದಿ ಬಂದಮೇಲೆ ಆಫ್ ಮಾಡ್ಕೊಂಡಿದ್ದಾರೆ. ಓಕೆ. ಹಾಂ, ನೋಡಿ, ಆಫ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ತುಪ್ಪ ಹಾಕಿ ಇದು ಕಂಪ್ಲೀಟ್ ಆಯಿತು. ಓಕೆ. ನೋಡಿ, ಈಗ ಪಾಯಸಕ್ಕೆ ಬಾದಾಮಿ ಆಲ್ಮೋಸ್ಟ್ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿರೋವಂಥದ್ದು. ಸ್ನೇಹಿತರೆ ನಮಸ್ಕಾರ. ನೋಡಿ, ಗೋಧಿ ಕಡ್ಡಿ ಪಾಯಸ ರೆಡಿ ಆಗಿದೆ. ತುಂಬಾ ವೆರೈಟಿಯಾಗಿ ಮಾಡಿದರು, ತುಂಬ ಸಖತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ರು. ವಾವ್, ಸೂಪರಾಗಿದೆ. ಗೋಧಿ ಕಡ್ಡಿ ಪಾಯಸ ಅಂತಂದರೆ ಹಿಂಗಿರಬೇಕು. ಇದು ಗೋಧಿನೇ ಆಲ್ಮೋಸ್ಟು ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಬೇಯಿಸ್ಕೊಂಡು ಇಟ್ಕೊಂಡಿರೋಂಥದ್ದು. ಸೂಪರಾಗಿದೆ ಸರ್. ಸೂಪರ್, ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.